ಚಿಂತಾಮಣಿ ನಗರದ ಗೋಪಸಂದ್ರ ಕೆರೆ ಮತ್ತು ಸಮೀಪದ ಮ್ಯಾನ್ಹೋಲ್ಗಳಿಗೆ ಹಾಕಿದ್ದ ಪೈಪ್ ಮತ್ತು ಮೋಟಾರನ್ನು ವಶಪಡಿಸಿಕೊಂಡ ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ ನಂತರ ಮಾತನಾಡಿ, ನಗರದ ಯುಜಿಡಿ ನೀರನ್ನು ಗೋಪಸಂದ್ರ ಕೆರೆಗೆ ಹರಿಸಬಾರದು, ಕೆರೆಯನ್ನ ಉತ್ತಮ ಪ್ರವಾಸಿ ತಾಣವನ್ನಾಗಿ ಮಾಡಬೇಕು ಎಂದು ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಕಾಳಜಿಯಿಂದ ಎಸ್ಇಪಿ ಸ್ಥಾಪಿಸಿ ನೀರನ್ನು ಅದಕ್ಕೆ ಹರಿಸಲಾಗ್ತಿದೆ. ಕೆಲವರು ಯುಜಿಡಿ ಮ್ಯಾನ್ಹೋಲ್ಗಳಿಗೆ ಕಲ್ಲುಗಳು ಮತ್ತು ಮರಳು ಮೂಟೆಗಳನ್ನು ಹಾಕಿ ನೀರು ಮುಂದಕ್ಕೆ ಹರಿಯದಂತೆ ಮಾಡಿ ಪೈಪ್ಲೈನ್ಗಳ ಮೂಲಕ ಜಮೀನುಗಳಿಗೆ ಹರಿಸಿಕೊಳ್ಳುತ್ತಿರುವ ದೂರುಗಳು ಬಂದಿವೆ ಎಂದರು. ಕಲ್ಲು ಮತ್ತು ಮರಳು ಮೂಟೆಗಳನ್ನು ಅಡ್ಡ ಹಾಕಿರುವುದರಿಂದ ಕೊಳಚೆ ನೀರು ಮುಂದಕ್ಕೆ ಹರಿಯದೆ ಇಡೀ ಯುಜಿಡಿ ಸಿಸ್ಟಮ್ ಹಾಳಾಗುತ್ತದೆ. ಪೈಪ್ಗಳು ಕೊಳಚೆ ನೀರಿನಿಂದ ತುಂಬಿಕೊಂಡು ಮ್ಯಾನ್ಹೋಲ್ಗಳ ಮೂಲಕ ನೀರು ರಸ್ತೆಗಳಿಗೆ ಚಿಮ್ಮುತ್ತಿದೆ. ರಸ್ತೆಗಳು ಹಾಗೂ ಸುತ್ತಮುತ್ತಲಿನವರಿಗೆ ದುರ್ವಾಸನೆ ಬರುತ್ತದೆ. ಕೆರೆಗೆ ಹರಿಸಿಕೊಂಡು ಕೆರೆಯಿಂದ ಪಂಪ್ ಮೋಟಾರ್ ಅಳವಡಿಸಿಕೊಂಡು ಜಮೀನುಗಳಿಗೆ ಹರಿಸಿಕೊಳ್ಳುತ್ತಿರುವುದು ಕಂಡುಬಂದಿದೆ. ನಗರಸಭೆಯ ಸಿಬ್ಬಂದಿ ಪಂಪ್ ಮೋಟಾರು ಹಾಗೂ ಪೈಪ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಆರೋಪಿಗಳ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ನೀಡಿ ಎಫ್ಐಆರ್ ದಾಖಲಿಸಲಾಗುವುದು. ನಗರಸಭೆ ವ್ಯಾಪ್ತಿಯಲ್ಲಿದ್ದರೆ ನಾನೇ ದೂರು ದಾಖಲಿಸುತ್ತೇನೆ, ಪಂಚಾಯಿತಿ ವ್ಯಾಪ್ತಿಯಲ್ಲಿದ್ದರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮೂಲಕ ದೂರು ದಾಖಲಿಸಲಾಗುವುದು ಎಂದರು. ಗೋಪಸಂದ್ರ ಕೆರೆ ಒಳಗಡೆ ನಮ್ಮದು ಏನು ನೀರನ್ನು ಕಲುಷಿತ ನೀರು ಹೋಗಬಾರ್ದು ಅಂತ ನಾವು ಕ್ಲೋಸ್ ಮಾಡಿಸಿ ಸುಮಾರು ಎಲ್ಲ ಹೊಸ ಮ್ಯಾನ್ಯುವಲ್ಗಳನ್ನು ಮಾನ್ಯ ಶಾಸಕರು ಅವರೇ ಖುದ್ದು ನಿಂತು ಅದನ್ನೆಲ್ಲ ಮಾಡಿಸಿದ್ದಾರೆ. ಉದ್ದೇಶ ಒಂದೇ, ಕಲುಷಿತ ನೀರು ಒಳಗಡೆ ಹೋಗಬಾರ್ದು, ಅದನ್ನು ರಿನೋವೇಟ್ ಮಾಡಬೇಕು, ಪ್ರವಾಸಿ ತಾಣ ಮಾಡಬೇಕು ಅಂತ. ಸೊ ಇಲ್ಲಿ ಕೆಲವರು ಯಾರೋ ಗೊತ್ತಿಲ್ಲದವರು ಇಲ್ಲ ಗೋಪಸಂದ್ರ ನಾಗರಿಕರು ಅಂತ ಹೇಳ್ತಾರೆ. ಇಲ್ಲಿ ಅವರ ರಸ್ತೆಗೆ ಅವರ ಒಂದು ತೋಟಕ್ಕೆ ಇಲ್ಲಿರುವಂಥ ಕಲುಷಿತ ನೀರು ಕೆರೆಗೆ ಬಿಟ್ಕೊಂಡು, ಇಲ್ಲ ಅಂತಂದರೆ ಇಲ್ಲಿ ಮ್ಯಾನ್ಯುವಲ್ ಹೋಗಿದೆ ನಮ್ಮದು, ಇಲ್ಲೇ ಪಾಸ್ ಆಗಿದೆ, ಅದನ್ನು ಒಡೆದು ಮೇಲ್ಗಡೆ ಮುಚ್ಚಳ ಎಲ್ಲ ತೆಗೆದು ಅದನ್ನ ನೇರವಾಗಿ ಪಂಪ್ ಹಾಕ್ಕೊಂಡು ಅಕ್ರಮವಾಗಿ ವಿದ್ಯುತ್ ಸಹ ತಗೊಂಡು ನಮ್ಮ ಅನಧಿಕೃತವಾಗಿ ಈ ಥರ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ. ಇದು ಸಹ ಪ್ರಾಣಿಗಳ ಮೇಲೂ ಸಹ ಒಂದು ಪರಿಣಾಮ ಬೀರ್ತದೆ. ಜೊತೆಗೆ ನಮಗೆ ಅಲ್ಲಿ ಯುಜಿಡಿ ಎಲ್ಲ ಕಡೆನೂ ಚೌಕ್ ಆಗ್ತದೆ ಸಿಟಿ ಒಳಗಡೆ. ಏನಂದರೆ ಒಳಗಡೆ ಕಲ್ಲು ಮತ್ತು ಮರಳು ಮೂಟೆಗಳು ಹಾಕ್ಬಿಟ್ಟು ಒಳಗಡೆ ಕ್ಲೋಸ್ ಮಾಡಿದ್ದಾರೆ. ಅದನ್ನು ಕೂಡಲೇ ನನಗೆ ಈ ಪಂಚಾಯಿತಿ PDO ಅವರು ಬೆಳಗ್ಗೆ ನನಗೆ ಕಾಲ್ ಮಾಡಿ, ಸರ್ ಈ ಥರ ಆಗ್ತಾ ಇದೆ, ನಮ್ಮದು ಚೌಕ್ ಆಗ್ತಾಯಿದೆ, ಸಿಟಿ ಒಳಗಡೆ ಆಗ್ತಾಯಿದೆ ನೋಡಿ ಅಂದಾಗ ನಾನೇ ಖುದ್ದು ಪರಿಶೀಲನೆ ಮಾಡೋಣ ಅಂತ ಮೊನ್ನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಾಗ ಹೋಗಿ ಚೆಕ್ ಮಾಡಿ ಅಂದಿದ್ದಾರೆ. ಸೊ ಆಡಳಿತಾಧಿಕಾರಿಗಳು ಅವರೇ ಇರೋದ್ರಿಂದ ಅವ್ರ ನಿರ್ದೇಶನದಂತೆ ಬಂದು ಚೆಕ್ ಮಾಡಿದಾಗ ಮರಳು ಮೂಟೆಗಳು ಮತ್ತು ಹಾಕೆಲ್ಲ ಡ್ಯಾಮೇಜ್ ಮಾಡ್ತಾ ಕಂಡು ಬಂದಿದೆ. ಸುಮಾರು ಪೈಪ್ಸು ಮತ್ತು ಮೋಟ್ರ್ ಎಲ್ಲನೂ ಸೀಸ್ ಮಾಡಿದ್ವಿ. ಈಗಾಗಲೇ ಬೆಸ್ಕಾಂ ಅಧಿಕಾರಿಗಳ ಗಮನಕ್ಕೂ ಸಹ ತಂದಿದ್ದೇನೆ. ಸೊ ನೋಡ್ಬೇಕು, ಈಗ ಇದು ನನ್ನ ಲಿಮಿಟ್ಸ್ಗೆ ಬಂದರೆ ನಾನು FIR ಮಾಡ್ತೀನಿ, ಇಲ್ಲ ಅಂತಂದರೆ ಕನ್ಸರ್ನ್ PDO ಅವ್ರಿಗೆ ಹೇಳಿದ್ದೀನಿ, ಅವರು ಇದನ್ನು FIR ಮಾಡ್ತಾರೆ. ಸುಮಾರು ಒಂದು 2 ಡ್ಯಾಮೇಜ್ ಆಗಿದೆ ಅನ್ನೋದಕ್ಕಿಂತ ಮುಖ್ಯವಾಗಿ ಮರಳು ಮೂಟೆಗಳು ಮತ್ತು ಕಲ್ಲುಗಳು ಹಾಕಿರೋದ್ರಿಂದ ಹಿಂದೆ ರಿಟರ್ನ್ ಆಗ್ತದೆ ಸಿಟಿ ಒಳಗಡೆ. ಎಲ್ಲ ಕಡೆನೂ ನೀವೇ ನೋಡ್ಬೋದು, ಆಕ್ಟ್ರಾಯ್ ಆಫೀಸ್ ಮುಂದೆ ನೋಡ್ಬೋದು, ಮತ್ತು ಚೋಳು ಸರ್ಕಲ್ ಎಲ್ಲ ಕಡೆ ಆಚೆ ಹೋಗ್ತಾ ಇದೆ ನೀರು. ಕಾರಣ ಅಂದರೆ ಇಲ್ಲಿ ಮುಂದೆ ಪಾಸ್ ಆಗ್ತಾ ಇಲ್ಲ, ನಮ್ಮ STPಗೆ ಪಾಸ್ ಆಗ್ತಾ ಇಲ್ಲ. ಇವರು ಇಲ್ಲಿ ನೇರವಾಗಿ ಹಾಕಿ ಉಕ್ಕುವಂಥ ನೀರನ್ನ ಗ್ರಾವಿಟಿಯಲ್ಲಿ ತೊಗೊಂಡು ಇವರು ಯೂಸ್ ಮಾಡ್ತಾ ಇದ್ದಾರೆ. ಸೊ ಟೋಟಲ್ ಆಗಿ ಸಿಸ್ಟಮ್ ಒಳಗಡೆ ಕೊಲಾಪ್ಸ್ ಆಗ್ತಾ ಇದೆ. ಆದ್ದರಿಂದ ನಾನು ಇವ್ರ ಮೇಲೆ FIR ದಾಖಲಿಸ್ತೀನಿ. ನಾನು ಕಾನೂನು ರೀತಿ ಏನಿದೆ ಅದು ಕ್ರಮ ಆಗಲಿ ದಾಖಲಿಸ್ತೀನಿ. ಜೊತೆಗೆ ಅವ್ರ ವ್ಯಾಪ್ತಿಯಲ್ಲಿ ಆಗ್ತದೆ ಅವರು ಸಹ ಅವ್ರ ಮೇಲೆ ಪ್ರಕರಣ ದಾಖಲಿಸಿ ಬೆಸ್ಕಾಂ ಅಧಿಕಾರಿಗಳಿಗೂ ಸಹ ಇಂಟಿಮೇಟ್ ಮಾಡ್ತೀವಿ. ಉಲವಾಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುರೇಶ್ ಮಾತನಾಡಿ, ಯುಜಿಡಿ ನೀರಿಗೆ ಪೈಪ್ಗಳು ಅಳವಡಿಸಿಕೊಂಡಿರುವ ಮಾಹಿತಿ ದೊರೆತ ಕೂಡಲೇ ನಗರಸಭೆಯ ಪೌರಾಯುಕ್ತರ ಗಮನಕ್ಕೆ ತಂದಿದ್ದೇನೆ. ಹಿರಿಯ ಅಧಿಕಾರಿಗಳ ಆದೇಶದಂತೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಹೆಸರಲ್ಲಿ ಯುಜಿಡಿ ಎಲ್ಲ ಬ್ಲಾಕ್ ಆಗಿತ್ತು. 2 ದಿನದಿಂದ ನಾವು ಸ್ವಚ್ಛತೆ ಮಾಡಿಸಿದ್ವಿ. ಬಟ್ ಆದರೆ ಏನಾಗ್ತದೆ ಅಂದರೆ ನೀರು ಹೋಗ್ತಾ ಇಲ್ಲ, ಹೊರಗಡೆ ಬರ್ತಾ ಇಲ್ಲ. ಹಾಗಾಗಿ ಪರಿಶೀಲನೆ ಮಾಡಿದಾಗ ಇಲ್ಲಿ ಈ ಥರ ತೊಂದರೆ ಆಗಿರೋ ಸಮಸ್ಯೆ ಸರ್ಗಮನಕ್ಕೆ ತಂದಿವೆ. ಸರ್ವಿಗೆ ಬಂದೆಲ್ಲನೂ ಇದು ಮಾಡ್ತಾ ಇದ್ದಾರೆ ಸರ್, ಎಲ್ಲ ಕ್ಲಿಯರೆನ್ಸ್ ಕೊಡ್ತಾ ಇದ್ದಾರೆ. ನಮ್ಮ ಮೇಲಧಿಕಾರಿಗಳಿಗೆ ಮತ್ತು ಸರ್ಗಮನಕ್ಕೆ ತಂದಿದ್ದೀವಿ ಸರ್ ಯಾವ ಥರ ಇನ್ಸ್ಟ್ರಕ್ಷನ್ ಕೊಡ್ತಾರೋ ಆ ಥರ ಇದು ಮಾಡ್ಕೊಂಡು ಹೋಗ್ತೀವಿ. ಇಮ್ರಾನ್ ಖಾನ್, CTV ನ್ಯೂಸ್, ಚಿಂತಾಮಣಿ.